ಭೀಮಾ ಸಿನಿಮಾ ನೋಡ್ಕೊಂಡ್ ಬಂದ್ಬಿಡೋಣ, ಹೆಂಗಿದೆ ಅಂತ ಒಂದು ರಿವ್ಯೂ ಮಾಡೋಣ ಅಂತ ಅನ್ಕೊಂಡು ಭೀಮಾ ಸಿನಿಮಾ ನೋಡಬೇಕು ಅಂತ ಹೊರಟಿದ್ದೀನಿ. 6 ಜನ ಕೌರವ್ರನ್ನ ಎದುರಿಸಿದವ್ ನೀನು, ನಿನ್ನ ಸೈನ್ಯ ಉಳಿಸ್ಕೊಳಕ್ಕಾಗಲಿಲ್ಲ. 12:50 ಶೋ ನೋಡಲು ಸಿದ್ಧರಾಗಿದ್ದೇವೆ. ಏನಪ್ಪ ಫುಲ್ ಕತ್ಲೆ. ನಾನಂತೂ ಕಾಣದೇ ಇಲ್ಲ ಬಿಡಿ. ಇಲ್ಲಿ ಲೈಟ್ ಆದರೂ ಹಾಕಿದ್ರು. ಸಿನಿಮಾ ಶುರುವಾಗಕ್ಕೆ ಮುಂಚೆನೂ ಲೈಟೇ ಇಲ್ಲ. ಈಗ ಹಾಕಿದ್ರು ಲೈಟ್ಸು. ಬಂದು ನಾವೆಲ್ಲ ಕಷ್ಟಪಡ್ಕೊಂಡು ಸೀಟ್ ಹುಡುಕಿ ಕೂತ ಮೇಲೆ ಈಗ ಲೈಟ್ ಹಾಕಿದ್ದಾರೆ. ತುಂಬ್ತಾ ಇದೆ, ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಹಾಯ್ ನಮಸ್ಕಾರ, ನಾನು ನಿಮ್ಮ ಕಿರಿಕೀರ್ತಿ. ನೋಡ್ತಾ ಇದ್ದೀರಾ ಕಿರಿಕೀರ್ತಿ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ವ್ಲಾಗ್ ಮಾಡೋಣ ಅಂತ ಅನಿಸ್ತು. ಏನು ವ್ಲಾಗು ಅಂತಂದರೆ ಭೀಮಾ ಸಿನಿಮಾ ರಿಲೀಸ್ ಆಗಿದೆ, ದುನಿಯಾ ವಿಜಯ್ ಅವ್ರದ್ದು. ಸೊ ಸಿನಿಮಾ ನೋಡಬೇಕು ಅಂತ ಅಂದ್ಕೊಂಡೆ, ಆದರೆ ಇವತ್ತು ತಮ್ಮನ ಮಗನ ಬರ್ಡೇ ಇತ್ತು. ಸೊ ಹಾಗಾಗಿ ಅಪ್ಪ ಅಮ್ಮ ತಮ್ಮ ಎಲ್ಲ ಅಲ್ಲಿಗೆ ಹೊರಟರು. ಸೊ ಹಾಗಾಗಿ ನಾನು ನೋಡೋಣ ಗ್ಯಾಪಲ್ಲಿ ಒಂದು 2-2.5 ಗಂಟೆ ಭೀಮಾ ಸಿನಿಮಾ ನೋಡ್ಕೊಂಡು ಬಂದ್ಬಿಡೋಣ, ಹೆಂಗಿದೆ ಅಂತ ಒಂದು ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡು ಭೀಮಾ ಸಿನಿಮಾ ನೋಡಬೇಕು ಅಂತ ಹೊರಟಿದ್ದೀನಿ. ಆಲ್ರೆಡಿ ನನ್ನ ಕ್ಯಾಬ್ ಬಂದು ಕಾಯ್ತಾ ಇದೆ. ಕ್ಯಾಬ್ ರೆಡಿ ಇದೆ. ಕ್ಯಾಬ್ ಹೊತ್ಕೊಂಡು ಈಗ ನಾನು ಮಾಲ್ ಕಡೆಗೆ ಹೋಗ್ತೀನಿ. ಹೋಗಿ ಗ್ಲೋಬಲ್ ಮಾಲಲ್ಲಿ ಸಿನಿಮಾ ನೋಡಿಕೊಂಡು ಎಲ್ಲ ಅಪ್ಡೇಟ್ಗಳನ್ನ ನಿಮ್ಗೆ ಮಾಡ್ತಾ ಇರ್ತೀನಿ. ಲೆಟ್ಸ್ ಗೋ ಟು ಗ್ಲೋಬಲ್ ಮಾಲ್ ಫಾರ್ ಭೀಮಾ. ಐ ಸರ್, ನಮಸ್ಕಾರ, ಹೇಗಿದ್ದೀರಾ? ಓ ಸೂಪರ್ ಸರ್. OTP ನಮ್ಮ ಯಾತ್ರೆಗೆ ಸ್ವಾಗತ. ಸೀಟ್ ಬೆಲ್ಟ್ 8648. ಸೊ ನಾವು ಹೊರಟೆವು ಈಗ ಗ್ಲೋಬಲ್ ಮಾಲ್ ಕಡೆಗೆ. ನಾನು ಯೂಶಲಿ ಒಬ್ಬೊಬ್ಬನೇ ಸಿನಿಮಾಗೆ ಹೋಗಲ್ಲ. ನನಗೆ ಗೊತ್ತಿರೋ ಹಂಗೆ ಇದು ಕಳೆದ ಒಂದು 10-12 ವರ್ಷಗಳಲ್ಲಿ ಮೊದಲ ಬಾರಿಗೆ ಒಬ್ಬನೇ ಸಿನಿಮಾಗೆ ಹೋಗ್ತಾ ಇರೋದು ನಾನು. ಅಂದರೆ ಪ್ರೀಮಿಯರ್ಸ್ ಇದ್ದಾಗ ಅಲ್ಲೆಲ್ಲ ಫ್ರೆಂಡ್ಸ್ ಯಾರೋ ಬರ್ತಾರೆ, ಜೊತೆಯಲ್ಲಿ ವರ್ಕರ್ಸ್ ಬರ್ತಾರೆ, ಅವಾಗ ಹೋಗ್ತೀವಿ ಬೇರೆ. ಬಟ್ ಒಬ್ಬನೇ ಒಂದು ಸಿನಿಮಾಗೆ ಅಂತ ಹೋಗ್ತಾ ಇರೋದು ನನ್ನ ಪ್ರಕಾರ ನನಗೆ ಗೊತ್ತಿರೋಂಗೆ ಮೊದಲ ಬಾರಿಗೆ ಹೋಗ್ತಾ ಇದ್ದೀನಿ ನಾನು. ಓವರ್ ಟು ಭೀಮಾ. ಸಿನಿಮಾ ನೋಡ್ತೀರಾ ಸರ್? ನೋಡ್ತೀವಿ ಸರ್. ಭೀಮಾ ನೋಡಿದ್ರಾ? ಹೋಗ್ಬೇಕು. ಹೆಂಗೆ ದುನಿಯಾ ವಿಜಯ್ ಅವ್ರ ಸಿನಿಮಾಗಳು ಇಷ್ಟ ನಿಮಗೆ? ಹಾಂ, ಕನ್ನಡ ಫಿಲಮ್ ಎಲ್ಲ ನೋಡ್ತೀವಿ. ನೋಡಿ ಬಂತು ಗ್ಲೋಬಲ್ ಮಾಲ್. ಇಲ್ಲ, ನಾವು ಇವಾಗ ಮೂವಿ ನೋಡಕ್ಕೆ ಹೋಗ್ಬೇಕಾಗಿರೋದು. ನನ್ನ ಬಿಟ್ಟು ನಮ್ಮ ಯಾತ್ರಿ ಡ್ರೈವರ್ ಈಗ ಹೊರಟರು. ನಿಮ್ಮ ಹತ್ರನೂ ನಮ್ಮ ಯಾತ್ರಿ ಆ್ಯಪ್ ಇಲ್ಲ ಅಂದರೆ ಹಾಕ್ಕೊಳ್ಳಿ. ಅದು ನಮ್ಮ ಡ್ರೈವರ್ಗಳಿಗೆ ನೇರವಾಗಿ ಯಾವುದೇ ಕಮಿಷನ್ ಇಲ್ಲದೆ ಅವ್ರಿಗೆ ನೇರವಾಗಿ ಹೋಗುತ್ತೆ. ನಾನೀಗ ಬಂದಿದ್ದೀನಿ ನೋಡಿ ಗ್ಲೋಬಲ್ ಮಾಲ್, ಡಿವೈನಿಟಿ ಮಾಲ್ ಇದ್ದೀನಿ. ಇಲ್ಲೇ ಇವಾಗ ನಾವು ಇನ್ ದ ಸೆನ್ಸ್ ನಾನು ನೀವು ಎಲ್ಲ ಸೇರ್ಕೊಂಡು ಒಟ್ಟಿಗೆ ನೋಡೋದು. ಒಂದ್ಸಲಿ ನಾನು ಹೇಳಿದೆ, ನಾನು ಒಬ್ಬನೇ ಬರಲ್ಲ ಇವತ್ತು ಬಂದೀನಿ. ಯಾಕಂದರೆ ಒಂದು ಮಗನ ಕರ್ಕೊಂಬರೋಕ್ಕಾಗಲ್ಲ. ಅದಕ್ಕೆ ಕಾರಣ ಏನಂದರೆ ಸಿನಿಮಾ A ಸರ್ಟಿಫೈಡು. ಸೊ ಹಾಗಾಗಿ ಮಗನ ಕರ್ಕೊಂಬರೋಕ್ಕಾಗಿಲ್ಲ. ಸೊ ಅವನು ಸಹ ಇರ್ತಾ ಸ್ವಲ್ಪ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಆರಾಮಾಗಿ ಮನೇಲಿ ರೆಸ್ಟ್ ಮಾಡ್ತಾನೆ ಈಗ. ಇಲ್ಲ ಅಂತಂದರೆ ಅಲ್ಲಿ ತಮ್ಮನ ಮಗನ ಬರ್ಡೇಗೆ ಹೋಗಿ ಎಂಜಾಯ್ ಮಾಡ್ತಾನೆ. ಇದು DK ಶಿವಕುಮಾರ್ ಅವರು ಒಡೆತನದ ಡಿವೈನಿಟಿ ಗ್ಲೋಬಲ್ ಮಾಲ್ನಲ್ಲಿ ಇವಾಗ 12:50 ಶೋ. 12:43, 12:44 ಆಗಿದೆ ಟೈಮು. ಒಳಗಡೆ ಹೋಗೋಣ, ಸಿನಿಮಾ ನೋಡೋಣ, ಎಂಜಾಯ್ ಮಾಡೋಣ. ಬರೀ ಸಾಕಾಗಿದೆ ಗುರು. ಅಂದರೆ ಬಂದಿರಲಿಲ್ಲ ನನಗೆ ಮಾಲ್ಗೆ. ಚೆನ್ನಾಗಿದೆ, ತುಂಬ ನೀಟಾಗಿ ಅದ್ಭುತವಾಗಿ. ಗ್ಲೋಬಲ್ ಮಾಲ್ನ 4ನೇ ಫ್ಲೋರಿಗೆ ಬಂದಿದ್ದೇವೆ. ನೋಡ್ತಾ ಇದ್ದೀರಾ PVR ಸಿನಿಮಾಸು. ಇಲ್ಲಿ ನಮ್ಮ ಸಿನಿಮಾ ನೋಡುವ ಕಾರ್ಯಕ್ರಮ ಮುಂದುವರಿಯುತ್ತದೆ. ಓಕೆ, ಒಳಗಡೆ ಎಂಟ್ರಿ ಆಗಿದೆ. ಇದೆ ಆಡಿ ನಂಬರ್ 7 ನಾವು ಹೋಗಬೇಕಾಗಿರೋದು. ಈಗ 12:50 ಶೋ ನೋಡಲು ಸಿದ್ಧರಾಗಿದ್ದೇವೆ. ಏನಪ್ಪ ಫುಲ್ ಕತ್ಲೆ. ನಾನಂತೂ ಕಾಣದೇ ಇಲ್ಲ ಬಿಡಿ. ಇಲ್ಲಿ ಲೈಟ್ ಆದರೂ ಹಾಕಿದ್ರು. ಸಿನಿಮಾ ಶುರುವಾಗಕ್ಕೆ ಮುಂಚೆನೂ ಲೈಟೇ ಇಲ್ಲ. ಇದೆ ಕ್ಲೀನರ್ Q10. ಇದು ನನ್ನ ಸೀಟ್.
ಈಗ ಹಾಕಿದ್ರು ಲೈಟ್ಸು. ಬಂದು ನಾವೆಲ್ಲ ಕಷ್ಟಪಡ್ಕೊಂಡು ಸೀಟ್ ಹುಡುಕಿ ಕೂತ ಮೇಲೆ ಈಗ ಲೈಟ್ ಹಾಕಿದ್ದಾರೆ. ತುಂಬ್ತಾ ಇದೆ, ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಕೊನೆಗೂ ಭೀಮಾ ಮೂವಿಯನ್ನು ಮುಗಿಸಿ ಈಗ ತಾನೇ ನೋಡಿ ಮಾಲಿಂದ ಹೊರಗಡೆ ಬಂದೆ. ಸೊ ಭೀಮಾ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಸಿನಿಮಾ ಬಗ್ಗೆ ಅಂದರೆ ಫುಲ್ ರೌಡಿಸಮ್ ಥರ, ದುನಿಯಾ ವಿಜಯ್ ಅವರ ಸಿನಿಮಾ ಅಂದರೆ ಗೊತ್ತಲ್ವ, ಕಲ್ಟ್ ಸಿನಿಮಾ, ಪಕ್ಕಾ ರೌಡಿಸಮ್ ಸಿನಿಮಾ ಆ ಥರ ಅಂತ ಅಂದ್ಕೊಂಡು ಬಂದೆ. ಬಟ್ ಇದು ಅದರ ಆಚೆಗೆ ಭಾಳ ದೊಡ್ಡ ಮೆಸೇಜ್ ಕೊಡುವಂಥ ಸಿನಿಮಾ. ಸಿಕ್ಕಾಪಟ್ಟೆ ಖುಷಿಯಾಗಿದ್ದೇನು ಅಂತಂದರೆ, ಜಗತ್ತನ್ನು ಕಾಡ್ತಾ ಇರುವಂಥ ಭಾಳ ದೊಡ್ಡ ಸಮಸ್ಯೆ ಗಾಂಜಾ, ಡ್ರಗ್ಸು, ಇದೆಲ್ಲದಕ್ಕೂ ಒಂದು ಉತ್ತರ ಕೊಡಬೇಕು ಅನ್ನುವ ಅರ್ಥದಲ್ಲಿ ತುಂಬ ರೂಟಿಂದ ಅದನ್ನೆಲ್ಲ ತುಂಬ ಅನಲೈಸ್ ಮಾಡಿ ನೋಡಿ ಅರ್ಥ ಮಾಡಿಕೊಂಡು ಏನೇನು ಹೇಳ್ತಾರೆ ಆ ಲೋಕಲ್ ಲ್ಯಾಂಗ್ವೇಜ್ಗಳನ್ನು ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಮೋರೋವರ್ ಪಾತ್ರಗಳು ಹೊಸ ಪಾತ್ರಗಳೇ ಆದರೂ ಯಾವುದೂ ಸಹಿತ ಹೊಸ ಪಾತ್ರಗಳು ಅಂತ ಅನಿಸೋದೇ ಇಲ್ಲ. ಯಾಕಂತಂದರೆ ಆ ಪಾತ್ರಗಳ ಅಂತಹ ಅದ್ಭುತವಾದ ಜೀವ ತುಂಬಿದೆ. ಅದರಲ್ಲೂ ನನಗೆ ಇನ್ಸ್ಪೆಕ್ಟರ್ ರೋಲ್ ಗಿರಿಜಾ ಅವ್ರ ಕ್ಯಾರೆಕ್ಟರ್ ಸಖತ್ ಇಷ್ಟ ಆಯಿತು. ಹೀರೋಯಿನ್ ಸಖತ್ ಕ್ಯೂಟ್ ಅನ್ನಿಸ್ತಾರೆ. ಆರಂಭದಲ್ಲಿ ಅನ್ಸುತ್ತೆ ಇವು ಹೀರೋಯಿನ್ನ ಅಂತ ಅನಿಸೋ ಅಷ್ಟರಲ್ಲಿ ಇದಕ್ಕಿಂತ ಬೆಸ್ಟ್ ಹೀರೋಯಿನ್ ಬೇಕಾ ಅಂತ ಅನಿಸ್ಬಿಡುತ್ತೆ. ಹಾಗೆ ದುನಿಯಾ ವಿಜಯ್ ಅವರು ಸುತ್ತ ಇರುವಂತಹ ಪಾತ್ರಗಳು ಸಹಿತ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಸೊ ಇಟ್ಸ್ ಆಲ್ ವಂಡರ್ಫುಲ್. ನೋಡಲೇಬೇಕಾಗಿರೋ ಸಿನಿಮಾ. ಮಿಸ್ ಮಾಡಿದೆ ನೀವುಗಳು ಸಹಿತ ಥಿಯೇಟ್ರಿಗೆ ಬನ್ನಿ. ಇದು ಸಿನಿಮಾ ಎ ಸರ್ಟಿಫಿಕೇಟ್ ಆಗಿರೋದ್ರಿಂದ ನಿಮಗೆ ಮಕ್ಕಳನ್ನ ಕರ್ಕೊಂಬರೋಕ್ಕಾಗಲ್ಲ. ಆದರೆ ಸಖತ್ ರಾ ಇದೆ ಸಿನಿಮಾ. ಅಂದರೆ ಕೆಲವರು ಹೇಳೋದು ಕೇಳಿದ್ದೀನಿ, ಅಪ್ಪ ಅಮ್ಮನ್ನೆಲ್ಲ ಕರ್ಕೊಂಬಂದರೆ ಕಷ್ಟ ತೋರಿಸೋದು ಹಂಗೆ ಹಿಂಗೆ ಅಂತಲ್ಲಿ. ನೋ, ಇಟ್ಸ್ ನಾಟ್ ಲೈಕ್ ದಟ್. ಅವರು ಬಂದು ನೋಡಬೇಕು. ಯಾಕಂತಂದರೆ ಒಂದು ಸ್ಲಮ್ಮಲ್ಲಿ ಒಂದು ಸಿನಿಮಾನ ತೋರಿಸ್ಬೇಕಾದ್ರೆ ಹೇಗೆ ತೋರಿಸ್ಬೇಕೋ ಅದನ್ನು ಅಷ್ಟೇ ಪ್ರಾಕ್ಟಿಕಲಾಗಿ ಅಷ್ಟೇ ರಿಯಲಿಸ್ಟಿಕ್ ಆಗಿ ತೋರಿಸ್ಬೇಕು. ಹಾಗೆ ತೋರಿಸಿದ್ದಾರೆ. ಈ ಸಿನಿಮಾನ ಅವರು ಟ್ರೈ ಮಾಡಿದರೆ ಯು ಬಾರಿಯೇ ಮಾಡ್ಬೋದಿತ್ತೇನೋ, ಅಲ್ಲಿ ಬೀಪ್ ಹಾಕಿ ಇದು ಕಟ್ ಮಾಡಿ ಏನಿದ್ರೆ. ಬಟ್ ಹಂಗೆ ಇದು ವರ್ಕ್ ಆಗಲ್ಲ ಅನ್ನೋದು ದುನಿಯಾ ವಿಜಯ್ ಅವ್ರಿಗೆ ಗೊತ್ತಿರೋದ್ರಿಂದಾನೇ ಅವರ ಡೈರೆಕ್ಷನ್ನ ಸಿನಿಮಾ ಅಂತಂದಾಗ ತುಂಬ ತಲೆ ಕೆಡಿಸ್ಕೊಂಡು, ಇಲ್ಲ ಇದು ನಂಗೆ ಬೇಕು, ಇಲ್ಲಿ ವರ್ಡ್ ಇರಬೇಕು, ಈ ವರ್ಡ್ ಇದ್ರೇ ಅದು ಮಜಾ. ಪೊಲೀಸ್ ಲ್ಯಾಂಗ್ವೇಜ್ ಇರ್ಬೋದು, ರೌಡಿ ಲ್ಯಾಂಗ್ವೇಜ್ ಇರ್ಬೋದು, ಪ್ರತಿಯೊಂದೂ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ವಿಲನ್ ಅಪ್ಪ ಎಲ್ಲಿಂದ ಹುಡ್ಕೊಂಬಂದ್ರಪ್ಪ ಡ್ರ್ಯಾಗನ್ನ ಗೊತ್ತಿಲ್ಲ, ಏನು ಜೀವ ಹಂಗೆ ಸ್ಕ್ರೀನ್ ತುಂಬ ಬಂದರೆ ಭಯ ಹಲ್ಕ್ ಬಂದಂಗೆ ಆಗುತ್ತೆ. ಸೊ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ್ಯಂಡ್ ಸಾಂಗ್ಸ್ ಅಮೇಝಿಂಗ್. ಚರಣ್ ರಾಜ್ ಮತ್ತು ದುನಿಯಾ ವಿಜಯ್ ಅವರ ಕಾಂಬಿನೇಷನ್ ಅಲ್ಟಿಮೇಟ್ ಅನ್ನೋದ್ರಲ್ಲಿ ಮತ್ತೊಂದ್ಸಲಿ ಪ್ರೂವ್ ಆಗಿದೆ. ಪ್ರತಿ ಹಾಡುಗಳು ಅದ್ಭುತವಾಗಿದೆ. ಪ್ರತಿ ಸೀನ್ನಲ್ಲಿ, ಪ್ರತಿ ಒಂದು ಫ್ರೇಮ್ನಲ್ಲೂ ಸಹಿತ ಮ್ಯೂಸಿಕ್ ತಲೆ ಕೆಡಿಸ್ಕೊಂಡಿರೋ ರೀತಿ ಇದೆಯಲ್ಲ BGMಗೆ ಅದ್ಭುತವಾಗಿದೆ. ಒನ್ ಮೋರ್ ದುನಿಯಾ ವಿಜಯ್ ಅವರ ತಂಡದಿಂದ ಮತ್ತೊಂದು ಅದ್ಭುತ ಹೊರಗಡೆ ಬಂದಿದೆ ಅಂದರೆ ಖಂಡಿತ ತಪ್ಪಾಗಲ್ಲ. ನನಗಂತೂ ಆರಂಭದಲ್ಲಿ ಸ್ವಲ್ಪ ಯಾಕೋ ಜಾಸ್ತಿ ಆಯಿತು ಅಂತೋ ಅಷ್ಟರೊಳಗೆ ಇಲ್ಲ ಇದು ಬೇಕು ಅಂತ ಅಂದರೆ ಲಾಕ್ ಆಯಿತು ತಲೆಯಲ್ಲಿ, ಇಲ್ಲ ಹಿಂಗೆ ಬೇಕು, ಈ ಸಿನಿಮಾ ಹಿಂಗೆ ಮಾಡಬೇಕು ಅಂತ. ಅದೆಲ್ಲ ಆಗೋದ್ರೊಳಗಡೆ ಕ್ಲೈಮ್ಯಾಕ್ಸ್ ಬರೋಷ್ಟರಲ್ಲಿ ಅನಿಸಿದ್ದು, ಏನು ಕನೆಕ್ಟ್ ಮಾಡ್ತಾರಪ್ಪ, ಕಣ್ಣಂಚಲ್ಲಿ ನೀರು ತರಿಸ್ತಾರೆ, ಖುಷಿ ಆಗುವಾಗ ಮಾಡ್ತಾರೆ. ಹೌದಪ್ಪ, ಈ ಮರ್ಡ್ರ್ಗಳು ಸ್ವಲ್ಪ ಅತಿರೇಕವಾಗಿ ತೋರಿಸಿದ್ದಾರೆ ಅಂತ ಕೆಲವರು ಮಾತಾಡ್ತಾ ಹೊರಗಡೆ ಬಂದಿದ್ದು ನೋಡಿದೆ. ಬಟ್ ಆ ನೋವು, ಆ ಕೋಪ ಇರುತ್ತಲ್ಲ, ಹಾಗಿದ್ದಾಗ ಯಾವುದೇ ವ್ಯಕ್ತಿ ಆ ಹೀರೋ ಜಾಗದಲ್ಲಿದ್ದರೆ ಹಾಗೆ ರಿಯಾಕ್ಟ್ ಮಾಡ್ತಿದ್ದ, ಹಾಗೆ ಕೊಲ್ತಿದ್ದ, ಹಾಗೆ ಅದನ್ನು ಜಸ್ಟಿಫೈ ಮಾಡ್ತಿದ್ದ. ಸೊ ಅದನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ದಟ್ ಫೆಲ್ಟ್ ಮೀ ಸೋ ಹ್ಯಾಪಿ. ಪ್ರತಿ ಪಾತ್ರಗಳು ಇಂಥದ್ದು ಅಂತೆಲ್ಲ ನನ್ನ ಗೆಳೆಯ ಪುನೀತ್ ಸಹ ಸಿನಿಮಾದಲ್ಲಿ ಮಾಡಿದ್ದಾನೆ. ಸೊ ಅವನ ಪಾತ್ರನೂ ಸಹಿತ ತುಂಬ ಅದ್ಭುತವಾಗಿ ನಿಭಾಯಿಸ್ತಾನೆ. ಅಟ್ ದ ಸೇಮ್ ಟೈಮ್ ಇಡೀ ಸಿನಿಮಾದ ಪ್ರತಿಯೊಂದು ಸಣ್ಣ ಪುಟ್ಟ ಪಾತ್ರಗಳು ಸಹಿತ ಇರುವುದು ಕೆಲವೇ ಕ್ಷಣಗಳಾದರೂ ಸಿನಿಮಾದಲ್ಲಿ ತಮಗೆ ಸಿಕ್ಕ ಅವಕಾಶವನ್ನು ಅದ್ಭುತವಾಗಿ ಮಾಡಿದ್ದಾರೆ, ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಅದರಲ್ಲೂ ನನಗೆ ಜಾಲಿ ಎನ್ನುವಂತಹ ಒಂದು ಕ್ಯಾರೆಕ್ಟರ್ನ, ಅದು ವಿಲನ್ನು ಕಾಮಿಡಿಯನ್ನು ಲಾಸ್ಟ್ ತನಕ ನನಗೆ ಜಡ್ಜ್ಮೆಂಟೇ ಸಿಗಲಿಲ್ಲ. ಆ್ಯಂಡ್ ನಮ್ಮ ಕಾಕ್ರೋಚ್ ಅಂತೂ ಎಂದಿನಂತೆ ಸ್ಕ್ರೀನಲ್ಲಿ ಇದ್ದರೆ ಮುಗಿದೋಯ್ತು ಕತೆ. ಕಾಕ್ರೋಚ್ ಹಾವಳಿ ಅದ್ಭುತವಾಗಿರುತ್ತೆ. ಅದೇ ಹಾವಳಿನ ಇಲ್ಲೂ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಸೊ ಮಿಸ್ ಮಾಡಿ ಬನ್ನಿ ಭೀಮಾ ಸಿನಿಮಾನ.